ನಮ್ಮ ಲೈಫಲ್ಲಿ ಈ ಥರ ಒಬ್ರು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀನೇನೇ ತಪ್ಪು ಮಾಡಿದ್ರು ಸರಿ ಆಯಿತು ಬಿಡು, ನೆಕ್ಸ್ಟ್ ಟೈಮ್ ಮತ್ತೆ ಮಾಡಬೇಡ ಈ ಥರ ತಪ್ಪನ್ನ ಅಂತ ಹೇಳೋರಿದ್ರೆ ಲೈಫ್ ಎಷ್ಟು ಚೆಂದ ಇರುತ್ತಲ್ವಾ. ಈ ಥರ ಹೇಳೋರು ಒಬ್ಬರು ಇದ್ಬಿಟ್ರೆ ತಪ್ಪು ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಹುಡುಗಿ ನೀನು ಬಾರಿ ಹುಡುಗಿ, ಬೇಡ ಗುಡುಗುಡು ಗುಡುಗಿ, ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ, ನಡೆಯಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್ 5 AM ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಯಾಕೋ ಗೊತ್ತಿಲ್ಲ, ಎಚ್ಚರ ಆಯಿತು. ನಾನು ಮಲ್ಕೋಬೇಕು ಅಂತ ಅಂದ್ಕೊಂಡಾಗಲೇ ಎಚ್ಚರ ಆಗುತ್ತೆ. ಸೊ ಅದೇ ಥರ ಎಚ್ಚರ ಆಯಿತು, ಎದ್ದು ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ಸೊ ನಾನು ಎದ್ದಿದ್ದು 5 AM, ಬಟ್ ನಾನು ಗಿಡಗಳಿಗೆ ನೀರು ಹಾಕ್ತಾ ಇರೋದು ಬಂದು ಒಂದು 7 AM ಆಗಿತ್ತು. ಫುಲ್ ಕತ್ಲೆ ಇತ್ತು, ಆಚೆಗೆ ಬರಲಿಕ್ಕೆ ಭಯ ಆಗಿತ್ತು. ಸೊ ಅದರಿಂದ ಬರಲಿಕ್ಕೆ ಹೋಗಲಿಲ್ಲ. ಆ್ಯಂಡ್ ಬ್ರಿಂಗ್ರಾಜ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ತುಂಬ ಖುಷಿಯಾಯಿತು. ಅದಾದಮೇಲೆ ಎಳ್ನೀರು ತಿಂದು ಅಮ್ಮ ಬಿಸಿಬೇಳೆ ಬಾತ್ ಮಾಡಿದರು, ಅದನ್ನು ಕೂಡ ತಿಂದು. ಕಾಫಿ ಇಲ್ಲ ಅಂದರೆ ಡೇನೇ ಸ್ಟಾರ್ಟ್ ಆಗೋಲ್ಲ, ಒಂಥರ ಇನ್ಕಂಪ್ಲೀಟ್ ಅಂತಲೇ ಅನಿಸುತ್ತೆ. ಸೊ ಟೀ ಕುಡಿದೆ, ಬಟ್ ಆದರೂ ಕಾಫಿ ಇರಲೇಬೇಕು. ಸೊ ಕಾಫಿನ ಕುಡಿದು ಅದಾದಮೇಲೆ ಪಾಪು ಟಿಫನ್ಗೆ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ. ನಾನಿವತ್ತು ಕಂಟಿನ್ಯೂಸ್ ಆಗಿ ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ಸೊ ಇದೇ ಥರ 13 ಡೇಸ್ ಚಾಲೆಂಜಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲಾದರೂ ವ್ಯೂಸ್ ಕಮೆಂಟ್ಸ್ ಬಂದರೆ ಡೆಫಿನೆಟಾಗಿ ನಾನು 13 ಡೇಸ್ ಚಾಲೆಂಜ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಉಪ್ಪಿಟ್ಟು ಹೇಗೆ ಮಾಡ್ತೀರಾ ಅದೇ ಥರ, ಬಟ್ ಇಲ್ಲಿ ತರಕಾರಿನ ಕಟ್ ಮಾಡಲ್ಲ, ತುರಿದು ಮಾಡ್ತೀನಿ. ಮಾಡೋದು ಎಷ್ಟು ಈಸಿ ಅಂತ ಹೇಳಿದ್ರೆ, ತುಪ್ಪ, ಸಾಸಿವೆ, ಕ್ಯಾರೆಟ್, ಬೀನೀಸ್ ಏನು ತರಕಾರಿ ಇರುತ್ತೋ ಸೊ ಅದನ್ನು ತುರ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದರೆ. ಪಾಪುಗಳಿಗೆ ಈ ಥರ ಮಾಡಿದ್ರೆ ತಿನ್ನಲಿಕ್ಕೂ ಕೂಡ ಈಸಿ ಆಗುತ್ತೆ. ಬಟಾಣಿ ಇಲ್ಲದೆ ಇರೋ ಕಾರಣ ನಾನು ಇಲ್ಲಿ ತೊಗರಿಕಾಳನ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾವು ಆಲೂಗೆಡ್ಡೆನೂ ಕೂಡ ಬಳಸ್ಕೋಬೋದು. ಆ್ಯಂಡ್ ಪೆಪ್ಪರ್ ಸಾಲ್ಟ್ನ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇದೆಲ್ಲ ಬೆಂದಾದ ನಂತರ ರವೆನ ಹಾಕಿ ಆ್ಯಂಡ್ ಅದಾದಮೇಲೆ ಕಾಯಿ ತುರಿನ ಹಾಕಿ ಬೇಯಲಿಕ್ಕೆ ಬಿಡಿ. ಸೊ ಅಷ್ಟೇ, ಚೆನ್ನಾಗಿ ಬೆಂದಮೇಲೆ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದರಲ್ಲೇ ಆರಲಿಕ್ಕೆ ಬಿಡ್ತೀನಿ. ಆ್ಯಂಡ್ ಅಲ್ಲಿ ಇಲ್ಲದೆ ಇರೋ ಮಕ್ಳಿಗಂತೂ ಇದು ಸಾಫ್ಟಾಗಿರುತ್ತೆ, ಕ್ಲೀನಾಗಿ ತಿನ್ಬೋದು ಆ್ಯಂಡ್ ಕ್ಲೀನಾಗಿ ಡೈಜೆಷನ್ ಕೂಡ ಆಗುತ್ತೆ. ಅದಾದಮೇಲೆ ಝೊಪ್ಟೋಲಿ ರೋಸ್ಮೆರೀಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಎಷ್ಟು ಕ್ವಿಕ್ಕಾಗಿ ಬಂದರು ಅಂತ ಹೇಳಿದ್ರೆ ಜಸ್ಟ್ ಒಂದು 10 ಮಿನಿಟ್ಸು ಆಗಿಲ್ಲ ಅಂತ ಅನಿಸುತ್ತೆ, ಅಷ್ಟು ಕ್ವಿಕ್ಕಾಗಿ ಬಂದರು. ಅದೇ ಗ್ಯಾಪಲ್ಲಿ ಒಂದು ಮಿಲ್ಕ್ ಡ್ರಿಂಕ್ ಇತ್ತು, ಅಪ್ಪ ತೊಗೊಂಡು ಬಂದಿದ್ದರು. ಸೊ ಅದನ್ನು ಕುಡಿಯೋ ಗ್ಯಾಪಲ್ಲೇ ಬಂದರು. ಸೊ ಪಾರ್ಸೆಲ್ ಕೂಡ ರಿಸೀವ್ ಮಾಡಿಕೊಂಡೆ. ರೋಸ್ಮೆರೀಸ್ ಮಾತ್ರ ಅಲ್ಲ, ಮಶ್ರೂಮ್ ಕೂಡ ಆರ್ಡ್ರ್ ಮಾಡಿದ್ದೆ. 9 ಮಂತ್ಸ್ ಆಗ್ತಾ ಬಂತು ನಾನು ಮಶ್ರೂಮ್ ತಿಂದು. ಡೆಲಿವರಿ ಆದಮೇಲೆ ಒಂದೇ ಸತಿ ತಿಂದಿದ್ದು, ಸೊ ಅದಕ್ಕೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದನ್ನು ಕೂಡ ಆರ್ಡ್ರ್ ಮಾಡಿದೆ. ಆ್ಯಂಡ್ ಮ್ಯಾಗಿ ಕೂಡ ಆರ್ಡ್ರ್ ಮಾಡಿದೆ. ಅದಾದಮೇಲೆ ಹೇರ್ ಸಿರಪ್ ಮಾಡ್ಕೋಬೇಕು ಅಂತ ಹೇರ್ ಸ್ಪ್ರೇನ ಇದಕ್ಕೆ ನಾನು ಏನೇನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಾಸವಾಳದ ಹೂವು, ದಾಸವಾಳದ ಎಲೆ ಆ್ಯಂಡ್ ರೋಸ್ದು ಲೀವ್ಸ್ ಆ್ಯಂಡ್ ವಿಳ್ಯದೆಲೆ ಅಷ್ಟೇ. ಅದಾದಮೇಲೆ ರೋಸ್ಮೆರೀಸ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ವಾಟರ್ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಬ್ರಿಂಗ್ರಾಜ್ನು ಕೂಡ ಬಳಸ್ತಾ ಇದ್ದೀನಿ. ಹೇರ್ ಸಿರಪ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಹೇರ್ ಆಯಿಲ್ ಆಗ್ತಾ ತುಂಬ ಅಂದರೆ ತುಂಬ ರಫ್ ಆಗಿತ್ತು, ಬಟ್ ಇವಾಗ ಜಸ್ಟ್ ಒಂದೇ ವಾಶ್ಗೆ ಸ್ಮೂತ್ ಆಗಿದೆ. ಊಟ ಕೂಡ ಮುಗಿಸ್ಕೊಂಡು ನಾನು ಹೇರ್ ಸಿರಪ್ನ ಅಪ್ಲೈ ಮಾಡಿದೆ. ಬಾಟಲ್ಗಳನ್ನ ಒಂದಷ್ಟು ಸರ್ಚ್ ಮಾಡಿದೆ, ಅದು ಬರೋಷ್ಟರಲ್ಲಿ ಮೀಶೋದಲ್ಲೆಲ್ಲ ನೋಡಿದೆ. ಬರೋಷ್ಟರಲ್ಲಿ 6-5 ಡೇಸ್ ಆಗುತ್ತೆ. ಆ್ಯಂಡ್ ಝುಪ್ಟೋದಲ್ಲಿ ನೋಡಿದೆ 200-300 ಇತ್ತು. ಸೊ ಅದಕ್ಕೋಸ್ಕರ ಮನೇಲಿ ಒಂದು ವೇಸ್ಟ್ ಬಾಟಲ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದೊಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ, ಡೆಫಿನೆಟಾಗಿ ಕಮೆಂಟ್ ಮಾಡಿ ತಿಳಿಸ್ತೀರಾ. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ರಾಯರ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ. ಆ್ಯಂಡ್ ಅಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಸೊ ಅದು ಕೂಡ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಪಾನಿಪುರಿ ತಿಂದು ಹಾಗೆ ಬೋರ್ ಆಗ್ತಾಯಿತ್ತು ಅಂತ ಹೇಳಿ KFCನ ಆರ್ಡ್ರ್ ಮಾಡಿಕೊಂಡು ತಿಂದು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.